ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ಡೇ ಏನು ಅಂದರೆ ನಂದು ನಮ್ಮ ಮನೆಯವ್ರದ್ದು ಇವತ್ತು ಮದುವೆ ಆದಂಥ ದಿನ. ನಮ್ಮದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ 10/11. ನಮ್ಮ ಮದುವೆ ಆದ ಡೇಟು 10 ಮತ್ತು ಮಂತು 11. ಇವತ್ತು ನಮ್ಮದು ಸ್ಪೆಷಲ್ ಡೇ. ಅದರಲ್ಲೂ ನಮಗೂ ಹುಷಾರಿಲ್ಲ, ಹಾಗಾಗಿ ಸೆಲೆಬ್ರೇಷನ್ನು ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ವಿ. ಕೈ ನೋಡ್ತಿರ್ಬೋದು. ಮತ್ತು ವಾಯ್ಸ್ ಕೂಡ ತುಂಬ ಕೆಮ್ಮು ಜಾಸ್ತಿ ಆಗಿ ಶೀತ ಆಗಿ ಮಾತಾಡೋದಕ್ಕೆ ಆಗ್ತಿಲ್ಲ. ಹಂಗೆ ಪುಟ್ಟದಾಗಿ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತಂದು ಅನ್ಕೋತಾ ಇದ್ದೀನಿ. ನಮ್ಮ ಮನೆಯವರು ನನ್ನ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ಮನೆಯವರು ಇಷ್ಟೊತ್ತು ಇದ್ದರು, ಗಿಫ್ಟ್ ತಂದು ಕೊಟ್ಟರು. ವೀಡಿಯೋ ಮಾಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಮನೆಗೆ ಗೆಸ್ಟ್ ಬಂದಿದ್ದರು, ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನಮ್ಮ ಮನೆಯವರು ಈಗ ಮತ್ತೆ ತಿರ್ಗಾ ವಾಪಸ್ ಕೆಲಸಕ್ಕೆ ಹೋದರು. ಈ ವರ್ಷದ ಆ್ಯನಿವರ್ಸರಿಗೆ ಒಂದು ಗೋಲ್ಡ್ ನೆಕ್ಲೆಸನ್ನು ಗಿಫ್ಟ್ ಮಾಡಿದ್ದಾರೆ. ನಾನೇನು ಕೇಳಿರಲಿಲ್ಲ, ನನಗೆ ನೆಕ್ಲೆಸ್ ಬೇಕು ಅಂತ ಹೇಳಿ. ನಮ್ಮ ಮನೆಯವರೇ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದರು. ಬಟ್ ಅಂದರೆ ನನಗೇನು ಸರ್ಪ್ರೈಸ್ ಗಿಫ್ಟ್ ಏನಲ್ಲ. ಗೋಲ್ಡ್ ಇದನ್ನು ನೆಕ್ಲೆಸ್ ತೊಗೊಳಕ್ಕೆ ಹೋದಾಗ ನಾನು ಹೋಗಿದ್ದೆ, ಆರ್ಡ್ರ್ ಕೊಟ್ಟಿದ್ದೆ. ಬಟ್ ನನಗೆ ಸರ್ಪ್ರೈಸ್ ಏನು ಅಂದರೆ ನಮ್ಮ ಮನೆಯವರು ನನಗೆ ಗೋಲ್ಡ್ ಕೊಡಿಸ್ತೀನಿ ಅಂದಿದ್ದು ಸರ್ಪ್ರೈಸು. ಬಟ್ ಗೋಲ್ಡ್ ತೊಗೊಳಕ್ಕೆ ಇಬ್ಬರು ಸೇರಿ ಹೋಗಿ ಆರ್ಡ್ರ್ ಕೊಟ್ಟು ಬಂದಿದ್ದು. ಈಗ ತೋರಿಸ್ತೀನಿ ಯಾವ ಥರ ಇದೆ ನೆಕ್ಲೆಸ್ಸು ಅಂತ ಹೇಳಿ. ನನಗೆ ತುಂಬ ಖುಷಿ ಆಗ್ತಿದೆ. ಇದು ಆ್ಯಂಟಿಕ್ ನೆಕ್ಲೆಸ್ ಪೀಸು. ಈಗೆಲ್ಲ ಆ್ಯಂಟಿಕ್ ಜ್ಯುವೆಲರಿ ಅಂದರೆ ಟ್ರೆಂಡ್ ಇರೋದ್ರಿಂದ ನಾನು ಈ ಥರನೇ ತೊಗೊಂಡಿದ್ದೀನಿ. ಇಲ್ಲಿ 3 ಲಕ್ಷ್ಮಿ ಇದೆ, ದೇವರಿದೆ. ಬಟ್ ನಾನು ಆರ್ಡ್ರ್ ಕೊಟ್ಟಿದ್ದು ಈ ಕಡೆ ಪರ್ಲ್ಸ್ ಇದೆಯಲ್ಲ, ಇಲ್ಲಿ ಗ್ರೀನ್ ಮತ್ತು ರೆಡ್ ಪರ್ಲ್ಸ್ ಇರೋದನ್ನು ಆರ್ಡ್ರ್ ಕೊಟ್ಟಿದ್ದು. ಬಟ್ ಇಲ್ಲಿ ವೈಟ್ ಪರ್ಲ್ಸ್ ಹಾಕಿದ್ದಾರೆ. ನಾನು ಆರ್ಡ್ರ್ ಕೊಟ್ಟಿದ್ದು ಬೇರೆ, ಬಟ್ ಇದು ಬಂದಿದ್ದು ಬೇರೆ. ನಾನು ಆರ್ಡ್ರ್ ಕೊಟ್ಟಿದ್ದರಲ್ಲಿ ಫಿನಿಶಿಂಗ್ ಸರಿ ಬಂದಿಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಮ್ಮ ಮನೆಯವರು ಸರ್ಪ್ರೈಸಾಗಿ ನನಗೆ ಗೋಲ್ಡ್ ಕೊಡಿಸ್ತೀನಿ ಅಂದಿದ್ದು. ಅದರಲ್ಲಂತೂ ತುಂಬಾ ಖುಷಿ ಇದೆ. ಪ್ರತಿ ವರ್ಷವೂ ಕೊಡಿಸ್ತಾರೆ, ಏನಾದರೂ ಕೊಡಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ, ಗೋಲ್ಡು ಕೊಡಿಸಿದ್ದಾರೆ ಹಿಂದೆ. ಫ್ರೆಂಡ್ಸ್, ನಾನು ನೆಕ್ಲೆಸನ್ನು ನಮ್ಮ ಮನೆಯವರು ತಂದು ಕೊಟ್ಟಾದಮೇಲೆ ಫಸ್ಟು ಅದನ್ನು ನಾನು ದೇವರಿಗೆ ಹಾಕಿದ್ದೀನಿ. ದೇವರಿಗೆ ಹಾಕಿ ಪೂಜೆ ಮಾಡಿ ಅದಾದಮೇಲೆ ನೆಕ್ಸ್ಟು ನಾನು ಹಾಕ್ಕೊಂಡು ನಿಮಗೆ ತೋರಿಸಿರೋದು. ಇದು ನಮ್ಮೂರಿನ ಗ್ರಾಮ ದೇವತೆ ಕೆಂಪಮ್ಮ ದೇವಿ. ಆ ದೇವರಿಗೆ ಹಾಕಿ ಯೆಲ್ಲೋ ಕಲರ್ ಗೋಲ್ಡ್. ಅದು ಸ್ವಲ್ಪ ನೋಡೋದಕ್ಕೆ ಆರ್ಟಿಫಿಷಿಯಲ್ ಗೋಲ್ಡ್ ಕಂಡಂಗೆ ಕಾಣಿಸುತ್ತೆ, ಹಾಗಾಗಿ ನಾನು ಆ್ಯಂಟಿಕ್ ಪೀಸನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇದು ವೈಟ್ ಪರ್ಲ್ಸು, ನನ್ನ ಸ್ಕಿನ್ ವೈಟ್ ಇರೋದ್ರಿಂದ ಕಾಣ್ತಲ್ಲ. ನೋಡೋಣ ನೆಕ್ಸ್ಟ್ ಮತ್ತೆ ಅದಕ್ಕೆ ಗ್ರೀನು ರೆಡ್ ಹಾಕ್ಸೋದಾದರೆ ನಾನು ನಿಧಾನಕ್ಕೆ ಹಾಕಿಸ್ತೀನಿ. ಇದನ್ನು ತೆಗೆದುಬಿಟ್ಟು ಹತ್ತಿರ ಇನ್ನು ಬಂದು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ಆಯಿತು. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ನನಗಂತೂ ಡಿಸೈನ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಮನೆಯವ್ರ ಕಡೆಯಿಂದ ಹಾಕಿಸ್ಕೋಬೇಕು ಅಂತ ಇತ್ತೆ. ನಮ್ಮ ಮನೆಯವರು ಫೋನ್ ಬಂತು ಅಂತ ಹೇಳಿ ಹೊರಟೋದ್ರು. ನಾನು ವೀಡಿಯೋಗೆ ನಿಮ್ಗೆ ತೋರಿಸೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ಪೆಷಲ್ ಏನು ಅಂದರೆ ಈ ನೆಕ್ಲೆಸಲ್ಲಿ ಇಲ್ಲಿ ಲಕ್ಷ್ಮಿ ಇದೆ, 3 ಲಕ್ಷ್ಮಿ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಲಕ್ಷ್ಮಿ ಇರೋವಂಥ ನೆಕ್ಲೆಸ್ಗಳಾಗಲಿ ಹಾರ ಆಗಲಿ ಯಾವತ್ತೂ ಟ್ರೆಂಡು ಹೋಗೋದೇ ಇಲ್ಲ, ಯಾವಾಗಲೂ ಟ್ರೆಂಡಲ್ಲಿ ಇರುತ್ತೆ. ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಸ್ವೀಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮದು ಮನೆಯಲ್ಲಿ ಸ್ವೀಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಎಲ್ಲಾದರೂ ಆಚೆ ಹೋಗೋಣ ನೈಟ್ಗೆ ಅಂಥೇಳಿ ಇತ್ತು. ಬಟ್ ಬೆಂಗಳೂರಿಂದ ನನ್ನ ತಮ್ಮ ಬರ್ತಿದ್ದ, 2 ಜನ ಬರ್ತಿದ್ರು. ಅವ್ನ ಫ್ರೆಂಡ್ ಅವನು, ಅವ್ರಿಗೋಸ್ಕರ ನಾನೀಗ ಅಡುಗೆ ಮಾಡ್ತಿದ್ದೀನಿ. ಅವನು ಬೆಂಗಳೂರಿಂದ ನಮಗೆ ಆ್ಯನಿವರ್ಸರಿ ವಿಶ್ ಮಾಡೋದಕ್ಕೆ ಅಂಥೇಳಿ ಪಾಪ ಅಷ್ಟು ದೂರದಿಂದ ಬಂದಿದ್ದ. ಹಾಗಾಗಿ ನಾನಿವತ್ತು ಸ್ಪೆಷಲ್ ಅಡುಗೆನ ಮಾಡ್ತಾಯಿದ್ದೀನಿ. ಅವರು ಬಂದಿದ್ದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ ಫ್ರೆಂಡ್ಸ್, ಹಾಗಾಗಿ ಈ ವಿಡಿಯೋದಲ್ಲಿ ಅವರು ಕಾಣಿಸ್ಕೊಳಲ್ಲ. ಬಟ್ ಅವತ್ತು ಮಧ್ಯಾಹ್ನ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಮನೆಗೆ ಬಂದು ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಹೋದರು.
ಹಾಕೋಪ್ಪ. ಫ್ರೆಂಡ್ಸ್, ಈಗ ಅನ್ನಕ್ಕೆ ಇಟ್ಟಿದ್ದೀನಿ, ಅದನ್ನು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಈ ಕಡೆ ಅನ್ನ ಆಗೋಷ್ಟರಲ್ಲಿ ಈ ಕಡೆ ಕೇಸರಿ ಭಾತನ್ನ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಕೇಸರಿ ಭಾತ್ ಮಾಡಿ ಆದಮೇಲೆ ಸಂಡಿಗೆ ಹಪ್ಪಳನ ಸ್ವಲ್ಪ ಕರೆದ್ಬಿಟ್ಟು ಏನು ಮಾಡಿದ್ದೀನಿ ಅಂದರೆ ಇವತ್ತು ಕಡಲೆಕಾಳು ಹೆಸರು ಕಾಳು ನೆನೆ ಹಾಕಿದ್ದೆ, ಅದನ್ನು ಸ್ವಲ್ಪ ಕೋಸಂಬರಿ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಕಡಲೆಕಾಳು, ಹೆಸರು ಕಾಳು ಮತ್ತು ಸ್ವಲ್ಪ ಶೇಂಗಾನ ನೀರಿಗೆ ಹಾಕಿದ್ದೆ, ಅದನ್ನೇ ಕೋಸಂಬರಿ ಥರ ಮಾಡ್ತೀನಿ. ಚೆನ್ನಾಗಿರುತ್ತೆ. ಸೌತೆಕಾಯಿ, ಟೊಮ್ಯಾಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಲೆ ಸ್ನಾನ ಮಾಡಿಸ್ತಿರ್ತಾನೆ. ಇಲ್ಲಿ ತಗೋ, ಇವತ್ತು ಸಂಡೇ ಅಲ್ವಾ. ಮೀನಿದೆಯಲ್ಲ ಅಂದೆ ಹಾಕ್ಲಾ ಮೆಣಸು? ಕೈ ತೆಗಿ, ಇಸ್ತಿಲ್ವಾ? ಹಾಕದಾ ನಿಂಗೆ? ತಿಂಡಿ ಅಲ್ಲ ಕಣೋ, ಕೇಸರಿ ಭಾತ್. ನೀನು ಆಟ ಆಡ್ಕೊ ನೋಡಿ. ಸಣ್ಣದಾಗಿ ಹಂಗಾರೆ ಕಟ್ಟಿ ಯಾರು ಮಾಡ್ತಿದ್ರು ಅವ್ರೆ ಇದಕ್ಕೆ ಹಾಕಬೇಕು, ನೀ ಹಾಕಬಾರ್ದು. ತಗೊಂಬೋಗಿರೋಳಿ. ಹೌದಾ? ಹೌದು. ಎಲ್ಲಿ ಕೈ ಯಾಕೆ ಕುಯ್ದೆ ಅಂದು? ಫ್ರೆಂಡ್ಸ್, ಕೇಸರಿ ಭಾತ್ ರೆಡಿ ಆಯ್ತು. ಅದು ಸ್ವಲ್ಪ ಗಟ್ಟಿ ಆಗಬೇಕು. ತುಪ್ಪ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿನ ಹಾಕಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಆದರೆ ಆಮೇಲೆ ಚೆನ್ನಾಗಿರುತ್ತೆ. ಚಲ್ ನೀ ಎಲ್ಲ ಚಲ್ಲು, ಎಲ್ಲ ಮಾಡು. ನೀನೇ ಚೆಲ್ಲಿರುತ್ತಾನೆ, ನೀನೇ ತೆಗಿಬೇಕು. ಅಕ್ಕ ಎಲ್ಲ ಏನಾರಾದ್ರೂ ಕರೆಯೋದು ಅಕ್ಕ. ಯಾರು ಚೆಲ್ಲಿದ್ದು ಅವರೇ ತೆಗ್ದಿಡಬೇಕು. ನಂಗೆ ಈರುಳ್ಳಿ ತಂದು ಕೊಡ್ತ. ಅಕ್ಕ ತೆಗಿಬಾ, ಅಕ್ಕ ಬಳಿಬಾ, ಬಳ್ಕೊಯ್ ನೀನು. ಆಯ್ತು ನೋಡಿ ನಿನಗೆ ಹಬ್ಬ. ಅದೇ ಮದುವೆ ನಂದಾಗಿದೆ ಕಣೋ. ನಂದು ಇವತ್ತೇ ಮದುವೆ ದಿನ. ನಂದು ಇವತ್ತು ಮದುವೆ ದಿನ.
ನಿಮ್ಗೆ ಗೊತ್ತಿರ್ಲಿಲ್ವಾ? ಹ್ಞೂ ಏನು ಹಾಂ ಗೊತ್ತೈತಾ? ಅದನ್ನೇ ಡವ್ ಮಾಡ್ಕೊಂಡು ಗೊತ್ತೈತಿ. ಫ್ರೆಂಡ್ಸ್, ಹಪ್ಪಳ ಮತ್ತು ಸಂಡಿಗೆನ ಕರೆದು ಇಟ್ಟಿದ್ದೀನಿ. ಇದು ಉದ್ದಿನ ಹಪ್ಪಳ, ಇದು ಮೆಣಸು, ಕಾಳು ಮೆಣಸು ಹಾಕಿರೋವಂಥ ಹಪ್ಪಳ. ಹಾಗೆ ಇದು ರಾಗಿಯಿಂದ ಮಾಡಿರೋದು ಸಂಡಿಗೆ ಫ್ರೆಂಡ್ಸ್. ಈಗ ಇದಿಷ್ಟು ರೆಡಿಯಾಗಿದೆ. ನೆಕ್ಸ್ಟ್ ಪುಳಿಯೋಗರೆ ಮಾಡ್ತೀನಿ ಇದರಲ್ಲಿ. ಏನು ತೊಗೊಂಡು ಫ್ರಿಜ್ಜಲ್ಲಿ ಶೇಂಗದ ಕಾಳಿಂದ ಐತಲ್ಲ, ಅದನ್ನು ತೊಗೊಂಬರೋಣ ಹೊರಗೆ. ಶೇಂಗದ ಕಾಳು ಕವರ್. ಇಲ್ವಾ? ಈ ಡಬ್ಬಿ ನೋಡು, ತಂದಿಲ್ಲ ಅನ್ಕೋತೀನಿಲ್ವಾ, ಖಾಲಿಯಾಗಿರ್ಬೇಕು. ಫ್ರೆಂಡ್ಸು, ಫೈನಲಾಗಿ ಊಟಕ್ಕೆ ಏನೇನು ಮಾಡಿದ್ದೀನಿ ತೋರಿಸ್ಬಿಡ್ತೀನಿ. ಇದರಲ್ಲಿ ಕೇಸರಿ ಬಾತ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಸ್ವೀಟ್ ಇದೆ, ಅಂದರೆ ಡ್ರೈ ಫ್ರೂಟ್ಸ್ ಸ್ವೀಟ್ ಇದು. ನೆಕ್ಸ್ಟ್ ಕೋಸಂಬರಿ, ಇದರಲ್ಲಿ ಹಪ್ಪಳ ಸಂಡಿಗೆ ಇದೆ, ಮತ್ತು ಚಕ್ಲಿ, ಕರ್ಚಿಕಾಯಿ, ಇದರಲ್ಲಿ ಪುಳಿಯೋಗರೆ ಇದೆ, ಇದರಲ್ಲಿ ಪುಳಿಯೋಗರೆ ಇದೆ. ಮತ್ತು ಇಲ್ಲಿ ಮಜ್ಜಿಗೆಗೆ ಮಸಾಲ ಮಾಡಿಟ್ಟಿದ್ದೀನಿ. ಇನ್ನು ಮಜ್ಜಿಗೆ ಮಾಡಿಲ್ಲ, ಯಾಕಂದರೆ ಮೊಸರು ತರಿಸ್ಬೇಕು. ಮಜ್ಜಿಗೆ ಮಾಡಿ ಇದನ್ನು ಅದು ಮಸಾಲನ ಅದಕ್ಕೆ ಸೇರಿಸ್ಬೇಕು. ಇದಿಷ್ಟು ಇವತ್ತಿನ ಊಟಕ್ಕೆ ಸ್ಪೆಷಲ್ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಹೇಳಬೇಕಂತ ಇದು ನಮಗೆ, ಇದು ಗಣಪತಿಗೆ, ಇದು ನಾನು ಸ್ಮೆಲ್ ಅದೆಲ್ಲ ನೋಡಿದ್ದೀನಿ. ನಾನು ಸ್ಮೆಲ್ ನೋಡಿಲ್ಲ, ಇದು ಸಪ್ರೇಟ್ ಕವರಲ್ಲಿ. ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಇದನ್ನು ಗಣಪತಿಗೆ ಕೊಟ್ಟು ಈಗ ದೇವ್ರಿಗೆ ಕೈ ಮುಗಿದು ದೇವರ ಆಶೀರ್ವಾದ ತೊಗೊಂಡು ಬರ್ತೀನಿ ಫ್ರೆಂಡ್ಸ್.